ಹಾಯ್ ಬ್ಯೂಟಿಫುಲ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಅನುಗೌಡ ಕನ್ನಡ ಬ್ಲಾಗ್ಸ್. ನಾನು ನಿಮ್ಮ ಎಲ್ಲರೂ ಹೇಗಿದ್ದಾರೆ ಸ್ನೇಹಿತರೆ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ಟಾಪಿಕ್ ಏನು ಅಂತ ಗೊತ್ತಿರ್ಬೋದು, ಆಲ್ರೆಡಿ ತಮ್ಲೈನ್ ನೋಡಿರ್ತೀರಾ. ಹಾಗಾಗಿ ಇವತ್ತು ನೀವು ಕೇಳಿರುವಂಥ ಒಂದಿಷ್ಟು ಯೂಟ್ಯೂಬ್ ವೀಡಿಯೋಸ್ನ ನಾನು ಈ ಒಂದು ವಾರದಲ್ಲಿ ಕವರ್ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ತುಂಬ ಜನ ಇನ್ಸ್ಟಾಗ್ರಾಮಲ್ಲೆಲ್ಲ ಕೇಳ್ತಾಯಿದ್ರಿ, ಸ್ಕ್ರೀನ್ ರೆಕಾರ್ಡ್ ಎಲ್ಲ ಮಾಡಿ ಕಳಿಸಿ ಅಂತ ಹೇಳ್ತಾಯಿದ್ದೀರಾ. ನನಗೆ ಕಳ್ಸೋಕ್ಕೂ ಕೂಡ ಆಗ್ತಾಯಿಲ್ಲ, ಅದು ಹೋಗ್ತಾನೆ ಇಲ್ಲ ಸ್ಕ್ರೀನ್ ರೆಕಾರ್ಡ್ ಮಾಡಿದ್ರೂ. ಹಾಗಾಗಿ ಸರಿ ಆಯಿತು, ಈ ಒಂದು ವಾರದಲ್ಲಿ ನೀವು ಕೇಳಿರೋ ಒಂದಿಷ್ಟು ಯೂಟ್ಯೂಬ್ ವೀಡಿಯೋಸ್ನೇ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಇವತ್ತು ನಾನು ನಿಮಗೆ ಯೂಟ್ಯೂಬ್ ಚಾನಲ್ನ ಹೇಗೆ ಕ್ರಿಯೇಟ್ ಮಾಡಬೇಕು, ಯಾರನ್ನ ನೋಡಿ ಕ್ರಿಯೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಹಾಗೆ ಮ್ಯೂಸಿಕ್ಕು ಹೇಗೆ ಡೌನ್ಲೋಡ್ ಮಾಡಬೇಕು ಅಂತ ಹೇಳ್ತೀನಿ. ಮತ್ತು ಯೂಟ್ಯೂಬಲ್ಲಿ ಒಂದಿಷ್ಟು ಫ್ಯೂಚರ್ಸ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇವತ್ತಿನ ವೀಡಿಯೋ. ಸೊ ಕೊನೆವರೆಗೂ ನೋಡಿ, ತುಂಬಾ ಯೂಸ್ಫುಲ್ ಆಗುತ್ತೆ. ಏನೇನು ತುಂಬ ಜಾಸ್ತಿ ಗೊತ್ತಾ, ಇದ್ರ ಬಗ್ಗೆ ಗೊತ್ತಿದೆಯಾ ಅಂತ ಕೇಳೋರಿಗೆ, ಕಮೆಂಟ್ ಮಾಡೋರಿಗೆ ನಾನು ಹೇಳೋದು ಒಂದೇ, ನನಗೆ ಎಷ್ಟು ಗೊತ್ತಿದೆಯೋ ಅದನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಯಾಕಂದರೆ ಒಂದು 4 ಜನಕ್ಕಾದರೂ ಈ ವಿಡಿಯೋ ಯೂಸ್ಫುಲ್ ಆಗಲಿ ಅಂತ. ಸೊ ಯಾಕಂದರೆ ತುಂಬ ಬಿಗಿನರ್ಸು ಕೇಳ್ತಾ ಇದ್ದೀರಾ, ಹೇಗೆ ಮ್ಯೂಸಿಕ್ ಹಾಕೋದು, ಹೇಗೆ ಚಾನಲ್ನ ಕ್ರಿಯೇಟ್ ಮಾಡೋದು, ಯಾರನ್ನ ನೋಡ್ಕೊಂಡು ಚಾನಲ್ನ ನಾವು ಕ್ರಿಯೇಟ್ ಮಾಡಬೇಕು, ಫ್ಯೂಚರ್ಸ್ ಹೇಳಿ ಯೂಟ್ಯೂಬ್ದು ಅಂತೆಲ್ಲ ಕೇಳ್ತಾ ಇದ್ದೀರಿ. ಹಾಗಾಗಿ ಒಂದು 4 ಜನಕ್ಕಾದರೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅವ್ರಿಗೋಸ್ಕರ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಇವಾಗ ಜಾಸ್ತಿ ಮಾತಾಡೋದು ಬೇಡ, ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ಸರಿ ಬನ್ನಿ. ಇವಾಗ ಮೊದಲನೇದಾಗಿ ನಾನು ಯೂಟ್ಯೂಬ್ ಚಾನಲ್ನ ಹೇಗೆ ಕ್ರಿಯೇಟ್ ಮಾಡಬೇಕು, ಯಾರನ್ನ ನೋಡಿ ಕ್ರಿಯೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾರನ್ನ ನೋಡಿ ನೀವು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಬೇಕಂದ್ರೆ ಯೂಟ್ಯೂಬ್ ಬಗ್ಗೆನೇ ತುಂಬಾ ಟೆಕ್ ಅವರು ಮಾಡ್ತಾಯಿರ್ತಾರೆ. ಅವ್ರನ್ನ ನೋಡಿಕೊಂಡು ನೀವು ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿ. ಯಾಕೆಂದರೆ ನಾನು ಹೇಳ್ಕೊಟ್ಬಿಡ್ಬೋದು, ನಾನು ಈ ಥರ ಮಾಡಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಅಂತ. ಆದರೆ ನಾನೇನು ಸಜೆಷನ್ ಕೊಡ್ತೀನಿ ಅಂದರೆ, ವರ್ಷನೂ 6 ತಿಂಗಳಿಗೂ ಕೂಡ ಒಂದೊಂದು ಫ್ಯೂಚರ್ಸು ಚೇಂಜ್ ಆಗ್ತಾ ಇರುತ್ತೆ, ಒಂದು ಅಡಿಷ್ನಲ್ ಆಗ್ತಾ ಇರುತ್ತೆ ಯೂಟ್ಯೂಬಲ್ಲಿ. ಹಾಗಾಗಿ ಟೆಕ್ ಅವರು ಅದ್ರ ಬಗ್ಗೆನೇ ವರ್ಕ್ ಮಾಡೋದ್ರಿಂದ ನಿಮಗೆ ಅಪ್ಡೇಟ್ಗಳು ಸಿಗುತ್ತೆ 6 ತಿಂಗಳಿಗೆ, ವರ್ಷ. ಇವಾಗ ನಂದು ಎಕ್ಸಾಂಪಲ್ ನಾನು ಕೊಡಬೇಕು ಅಂದರೆ, ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ತುಂಬಾ ರಿಸ್ಕ್ ಆಗೋಯಿತು. ಯಾಕೆ ಅಂದರೆ ನಾನು 2001-2022 ನೋಡಿಕೊಂಡು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡೋಕ್ಕೆ ಹೋಗಿದ್ದೆ. ಅದರಲ್ಲಿ ನೋಡಿದ್ರೆ ಬರೀ 5 ಆಪ್ಷನು, ಇದರಲ್ಲಿ ನೋಡಿದ್ರೆ 8 ಆಪ್ಷನ್ ತೋರಿಸ್ತಾ ಇತ್ತು. ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಸೊ ಆಮೇಲೆ ನಾನು ತಿರ್ಗಾ 2023 ಅಂತ ಓಡಿದೆ. ಆವಾಗ ನನಗೆ ಅದ್ರ ಬಗ್ಗೆ ತುಂಬಾ ವೀಡಿಯೋಸ್ ಸಿಕ್ತು. ಕನ್ನಡ, ಇಂಗ್ಲೀಷ್, ತೆಲುಗು, ಹಿಂದಿ ಈ ಥರದ್ದೆಲ್ಲ ಸಿಗುತ್ತೆ. ಹಾಗಾಗಿ ನಾನು ಕನ್ನಡದಲ್ಲಿ ವೀಡಿಯೋ ಮಾಡಿರೋ 2023 ವೀಡಿಯೋ ಮಾಡಿರೋದನ್ನ ನೋಡಿಕೊಂಡು ನಾನು ಕ್ರಿಯೇಟ್ ಮಾಡಿದೆ. ಹಾಗಾಗಿ ನಾನು ಎಷ್ಟೊಂದು ಜನ ಕೇಳ್ತಾಯಿದ್ರೆ, ನೀವು ತೋರಿಸಿ ವೀಡಿಯೋನ ಹೇಗೆ ಕ್ರಿಯೇಟ್ ಮಾಡೋದು ಯೂಟ್ಯೂಬ್ ಚಾನಲ್ನ ಅಂತ. ಹಾಗಾಗಿ ನಾನು ಸಜೆಸ್ಟ್ ಮಾಡೋದು, ನಾವು ತೋರಿಸೋದಕ್ಕಿಂತ ಟೆಕ್ ಅವರು ಅದ್ರ ಬಗ್ಗೆನೇ ವರ್ಕ್ ಮಾಡ್ತಾ ಇರ್ತಾರೆ. ಏನಾದರೂ ಫ್ಯೂಚರ್ ಬಂದಿದೆಯಾ ಅಂತ ಅವರು ಚೆಕ್ ಮಾಡ್ತಾ ಇರ್ತಾರೆ. ಹಾಗಾಗಿ 2024 ಯಾರೆಲ್ಲ ಕ್ರಿಯೇಟ್ ಮಾಡಬೇಕು ಅಂದ್ಕೊಂಡಿದ್ರೆ ಟೆಕ್ ಅವ್ರದ್ದನ್ನು ನೋಡಿಕೊಂಡು ಕ್ರಿಯೇಟ್ ಮಾಡ್ಕೊಳ್ಳಿ. ಅವಾಗ ನಿಮಗೆ ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ. ನಾವು ಹೇಳೋದ್ರಿಂದ ಸ್ವಲ್ಪ ಕನ್ಫ್ಯೂಷನ್ ಕೂಡ ಆಗ್ಬೋದು. ಹಾಗಾಗಿ ಯೂಟ್ಯೂಬ್ ಚಾನಲ್ನ ಅವ್ರನ್ನ ನೋಡಿಕೊಂಡು ಕ್ರಿಯೇಟ್ ಮಾಡಿ. ಹಾಗಾಗಿ ಅಷ್ಟೇ. ಯಾಕಂದರೆ ನನಗಾಗಿರೋ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ನಿಮ್ಮದನ್ನು ನೋಡ್ಕೊಂಡು ನಾವು ಮಾಡಿದ್ವಿ ಅಂತಲೂ ಕೆಲವರು ಮೆಸೇಜ್ ಮಾಡಿಬಿಡ್ತಾರೆ ಆಮೇಲೆ. ಹಾಗಾಗಿ ನನ್ನ ಸಜೆಷನ್ ಏನಂದರೆ, ಟೆಕ್ ಅವ್ರದ್ದು ನೋಡಿಕೊಂಡು ನೀವು 2024 ಅಂತ ಹೊಡೀರಿ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡೋದು. ಆವಾಗ ನಿಮಗೆ ಇವಾಗ ತುಂಬಾ ವೀಡಿಯೋಸ್ ಬಂದಿದೆ, ನಾನು ಆಲ್ರೆಡಿ ಚೆಕ್ ಮಾಡಿದೆ. ಹಾಗಾಗಿ ನೀವು ಅದನ್ನು ನೋಡಿಕೊಂಡು ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿ. ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋಕ್ಕೆ ನಿಮಗೆಲ್ಲ ಏನೇನೆಲ್ಲ ಬೇಕಾಗುತ್ತೆ ಅಂತ ನಾನು ಹೇಳ್ಬಿಡ್ತೀನಿ. ಮೊದಲನೇದು ಒಂದು ಫೋನ್ ಬೇಕು. ಫೋನ್ಗೆ ಒಂದು ಸಿಮ್ ತೊಗೊಳ್ಳಿ, ಅದು ನಿಮ್ಮ ಹೆಸರಲ್ಲೇ ಇರಬೇಕು. ಹಾಗಾಗಿ ಒಂದು ಸಿಮ್ ತೊಗೊಳ್ಳಿ. ಆಮೇಲೆ ಫೋನ್ಗೆ ಸಿಮ್ ಆ್ಯಕ್ಟಿವೇಟ್ ಆದಮೇಲೆ ಅದಕ್ಕೆ ನೀವು ಒಂದು ಜಿಮೇಲ್ ಐಡಿನ ಕ್ರಿಯೇಟ್ ಮಾಡ್ಕೊಬೇಕು. ಜಿಮೇಲ್ ಐಡಿ ಕ್ರಿಯೇಟ್ ಮಾಡ್ಕೊಬೇಕು ಅಂದರೆ, ನಿಮ್ಮ ಒಂದು ಚಾನಲ್ ಹೆಸರು ಏನು ಇಡ್ತೀರಾ ಅದ್ರ ಮೇಲೇ ನೀವು ಜಿಮೇಲ್ ಐಡಿನ ಕ್ರಿಯೇಟ್ ಮಾಡ್ಕೊಳ್ಳಿ. ಅದು ತುಂಬಾ ಯೂಸ್ಫುಲ್ ಆಗುತ್ತೆ. ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಗೆ ಏನಾದರೂ ಕೊಲಾಬ್ರೇಷನ್ಸ್ ಬಂದರೆ, ಏನಾದರೂ ಪ್ರಮೋಷನ್ ಮಾಡಿ ಅಂತ ಬಂದರೆ ಜಿಮೇಲ್ ಐಡಿ ತುಂಬಾ ಮುಖ್ಯ. ಹಾಗಾಗಿ ನೀವು ಇವಾಗ ನಾನು ಅನುಗೌಡ ಕನ್ನಡ ವ್ಲಾಗ್ಸ್ ಅಂತ ಇಟ್ಕೊಂಡಿದ್ದೀನಿ. ನಂಗೆ ಯಾರಾದರೂ ಮೇಲ್ ಮಾಡಬೇಕಾದ್ರೂ ಕೂಡ ಇವರು ವ್ಲಾಗರ್ ಅಂತ ಗೊತ್ತಾಗುತ್ತೆ. ಕನ್ನಡ ವ್ಲಾಗ್ ಅಂತ ಹಾಕಿದ್ದೀನಲ್ಲ, ಹಾಗಾಗಿ ವ್ಲಾಗರ್ ಅಂತ ಗೊತ್ತಾಗುತ್ತೆ. ಸೊ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಜಿಮೇಲ್ ಐಡಿ ನೀವೇನಾದರೂ ಕ್ರಿಯೇಟ್ ಮಾಡ್ತೀನಿ ಅಂದರೆ, ಯೂಟ್ಯೂಬಲ್ಲಿ ನೀವೇನು ಹೆಸರು ಇಡಬೇಕು ಅಂತ ನಿಮ್ಮ ಮೈಂಡಲ್ಲಿ ಇದೆಯೋ ಅದನ್ನೇ ನೀವು ಜಿಮೇಲಾಗಿ ಕನ್ವರ್ಟ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ನಿಮಗೆ ಬೆಸ್ಟ್ ಅಂತ ಅನಿಸುತ್ತೆ. ಸೊ ಮೊದಲನೇ ಪಾಯಿಂಟು ಜಿಮೇಲ್ದು ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಅಷ್ಟೇ. ಜಿಮೇಲ್ ಐಡಿ ಇದ್ದಿದ ತಕ್ಷಣ ನೀವು 2024 ಒಂದು ವೀಡಿಯೋ ನೋಡಿಕೊಂಡು ನೀವೊಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಕ್ರಿಯೇಟ್ ಆಗಿದ ತಕ್ಷಣ ನೀವು ವಿಡಿಯೋನ ಮಾಡೋಕ್ಕೆ ಶುರು ಮಾಡ್ತೀರಾ ಅಲ್ವಾ? ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಆಯಿತು, ನೀವು ಒಂದು ವೀಡಿಯೋ ಮಾಡಿದ್ರಿ. ವೀಡಿಯೋ ಮಾಡಿದ ತಕ್ಷಣ ನಿಮಗೆ ಮ್ಯೂಸಿಕ್, ನಾವು ಸ್ಟಾರ್ಟಿಂಗ್ ಯಾವುದೇ ವೀಡಿಯೋ ನೋಡಬೇಕಾದ್ರೂ ನಿಮಗೆ ಗೊತ್ತಿರುತ್ತೆ, ಸ್ಟಾರ್ಟಿಂಗ್ ಒಂದು ಸ್ವಲ್ಪನಾದರೂ ಮ್ಯೂಸಿಕ್ ಕೊಟ್ಟಿರ್ತಾರೆ. ಆ ಮ್ಯೂಸಿಕ್ನ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು, ಇದನ್ನೇ ತುಂಬ ಜನ ನನಗೆ ಕೇಳಿದರೆ, ಯಾಕೆ ಮ್ಯೂಸಿಕ್ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು, ತೋರಿಸಿ ಅಂತ, ಇಲ್ಲ ಸ್ಕ್ರೀನ್ ರೆಕಾರ್ಡ್ ಮಾಡಿ ಕಳಿಸಿ ಅಂತ. ಹಾಗಾಗಿ ಸರಿ, ಇವತ್ತು ನಾನು ನಿಮಗೆ
ಹೇಗೆ ಮ್ಯೂಸಿಕ್ನ ಡೌನ್ಲೋಡ್ ಮಾಡ್ಕೊಳ್ಳೋದ್ರೆ ಅದರಲ್ಲಿ ಏನೇನೆಲ್ಲ ಫ್ಯೂಚರ್ಸ್ ಇರುತ್ತೆ, ಹೇಗೆ ಹೋಗಬೇಕು, ಹೇಗೆ ಡೌನ್ಲೋಡ್ ಮಾಡ್ಕೊಬೇಕು, ಮತ್ತು ಅದು ಎಲ್ಲಿ ಆ ಡೌನ್ಲೋಡ್ ಆಗಿರೋ ಮ್ಯೂಸಿಕ್ ಎಲ್ಲಿ ಇರುತ್ತೆ, ನಾವು ಹೇಗೆ ಅದನ್ನು ನೀಟಾಗಿ ಯುಟಿಲೈಸ್ ಮಾಡ್ಕೊಬೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸರಿ ಅಲ್ವಾ? 3ನೇ ಪಾಯಿಂಟು ಮ್ಯೂಸಿಕ್ಕು ಹೇಗೆ ತಗೊಳ್ಬೇಕು, ಅದನ್ನು ಎಲ್ಲಿ ಇರುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯೂಟ್ಯೂಬ್ ವ್ಲಾಗರ್ ಆಗಿದ್ದರೆ, ನೀವು ಡೈಲಿ ವ್ಲಾಗ್ಸ್ ಮಾಡ್ತೀನಿ ಅನ್ನೋರಾಗಿದ್ದರೆ, ನಾನು ಅದನ್ನು ಹೇಗೆ ಎಡಿಟ್ ಮಾಡಬೇಕು, ಇನ್ಶಾರ್ಟ್ ಆ್ಯಪಲ್ಲಿ ಹೇಗೆ ಎಡಿಟ್ ಮಾಡಬೇಕು, ಮ್ಯೂಸಿಕ್ ಯಾವ ಥರ ಹಾಕಬೇಕು, ರೆಕಾರ್ಡಿಂಗ್ ಯಾವ ಥರ ಮಾಡಬೇಕು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಈ ವಿಡಿಯೋ ಲೆಂತ್ ಆಗಿಬಿಡುತ್ತೆ, ಹಾಗಾಗಿ ನಿಮ್ಗೆ ಅರ್ಥನೂ ಕೂಡ ಆಗೋಲ್ಲ. ಹಾಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇನ್ಶಾರ್ಟ್ ಆ್ಯಪಲ್ಲಿ ಯಾವ ಥರ ಡೈಲಿ ವ್ಲಾಗರ್ಸು ಎಡಿಟ್ ಮಾಡಬೇಕು, ಈ ಮ್ಯೂಸಿಕ್ ಯಾವ ಥರ ಹಾಕಬೇಕು, ಮತ್ತು ಸೌಂಡ್ ರೆಕಾರ್ಡ್ ನಾವು ಹೇಗೆ ವಾಯ್ಸ್ ಕೊಡಬೇಕು ಅನ್ನೋದನ್ನೆಲ್ಲ ನಾನು ಆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈ ವಾರ ತುಂಬಾ ಒಂಥರ ನಿಮಗೆ ಕೇಳಿರೋಂಥ ವೀಡಿಯೋಸ್ ಆಗಿರುತ್ತೆ, ಹಾಗಾಗಿ ನೋಟಿಫಿಕೇಷನ್ನ ಆನ್ ಮಾಡಿ ಇಟ್ಕೊಳ್ಳಿ. ಈ ವಾರ ಕಂಪ್ಲೀಟ್ ವಾರ ನಾನು ಯೂಟ್ಯೂಬ್ ಬಗ್ಗೆನೇ ಹಾಕ್ತೀನಿ. ಇವಾಗ ಜಾಸ್ತಿ ಎಳೆಯೋದು ಬೇಡ. ಇವಾಗ ನಾನು ಯಾವ ಥರ ನಾನು ಫೋನ್ ರೆಕಾರ್ಡರ್ನ ಆನ್ ಮಾಡ್ಕೊಳ್ತೀನಿ, ಆ್ಯಂಡ್ ಸ್ಕ್ರೀನ್ ಮೇಲೆ ನಾನು ತೋರಿಸ್ತೀನಿ ನೀಟಾಗಿ ಯಾವ ಥರ ಮ್ಯೂಸಿಕ್ನ ಡೌನ್ಲೋಡ್ ಮಾಡ್ಕೊಬೇಕು, ಅದು ಎಲ್ಲಿರುತ್ತೆ, ಹಾಗೆ ಹೇಗೆ ಅದನ್ನು ಯುಟಿಲೈಸ್ ಮಾಡಬೇಕು, ಆ ಮ್ಯೂಸಿಕ್ನ ಹೇಗೆ ಹಾಕಬೇಕು. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ಇನ್ಶಾರ್ಟ್ ಆ್ಯಪಲ್ಲೂ ಕೂಡ ಹೇಗೆ ಹಾಕ್ಕೊಬೇಕು ಅನ್ನೋದನ್ನು ತೋರಿಸ್ತೀನಿ. ಇದರಲ್ಲೂ ಕೂಡ ಒಂದು ಸತಿ ಚಿಕ್ಕದಾಗಿ ತೋರಿಸ್ತೀನಿ. ಓಕೆ ಅಲ್ವಾ? ಇವಾಗ ಸ್ಕ್ರೀನ್ ರೆಕಾರ್ಡ್ ಮೇಲೆ ಹೋಗೋಣ ಬನ್ನಿ. ಇವಾಗ ನನ್ನ ಸ್ಕ್ರೀನ್ ಮೇಲೆ ನಾನು ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊತೀನಿ. ನೀವು ಮೊದಲೇ ಏನಾದರೂ ಓಪನ್ ಮಾಡಿ ಲಾಗಿನ್ ಮಾಡಿದರೆ ನಿಮ್ಮ ಡೈರೆಕ್ಟಾಗಿ ಯೂಟ್ಯೂಬ್ ಚಾನಲ್ಗೆ ನೀವಲ್ಲಿ ಕಾಣಿಸುತ್ತೆ, ಯೂಟ್ಯೂಬ್ ಲಾಗಿನ್ ಆಗ್ಬೋದು. ನಾನು ಇಲ್ಲಿ ಸರ್ಚ್ ಮಾಡ್ತಾಯಿದ್ದೀನಿ ನಿಮಗೆ ತೋರ್ಸೋಕ್ಕೋಸ್ಕರ. youtube.com ಅಂತ ಸರ್ಚ್ ಮಾಡಿಕೊಂಡ್ರೆ ನಿಮ್ಮ ಪೇಜ್ ಓಪನ್ ಆಗುತ್ತೆ. ಅಲ್ಲಿ 3 ಡಾಟ್ ಕಾಣಿಸ್ತಾ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಡೆಸ್ಕ್ಟಾಪ್ ಸೈಟ್ ಅಂತ ಬರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಅದು ಕ್ಲಿಕ್ ಆದಮೇಲೆ ನಿಮ್ಮ ಚಾನಲ್ ಓಪನ್ ಆಗಿದ ತಕ್ಷಣ ಅಲ್ಲಿ ಒಂದು ಚಿಕ್ಕದಾಗಿ ನಿಮ್ಮ ಒಂದು ಪ್ರೊಫೈಲ್ ಕಾಣಿಸುತ್ತೆ, ಅದ್ರ ಪಕ್ಕ ಒಂದು ವಿಡಿಯೋ ಥರ ಒಂದು ಐಕಾನ್ ಕಾಣಿಸುತ್ತೆ. ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ನೀವು ಕ್ರಿಯೇಟ್ ಪೋಸ್ಟ್ ಅನ್ನೋದಕ್ಕೆ ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒರಿಜಿನಲ್ ಯೂಟ್ಯೂಬ್ ಚಾನಲ್ ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ಕಸ್ಟಮೈಸ್ ಚಾನಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನೀವು ಯೂಟ್ಯೂಬ್ ಸ್ಟುಡಿಯೋಗೆ ನಿಮಗೆ ಪೇಜ್ನ ಕರ್ಕೊಂಡು ಹೋಗುತ್ತೆ. ಅಲ್ಲಿ ನೀವು ಚಾನಲ್ ಡ್ಯಾಶ್ಬೋರ್ಡ್ನ ನೋಡ್ತಾ ಇರ್ಬೋದು. ಹಾಗೆ ಅದರಲ್ಲಿ ತುಂಬ ಆಪ್ಷನ್ ಸಿಗುತ್ತೆ, ಅರ್ನಿಂಗ್ಸ್ ಅಂತ ಸಿಗುತ್ತೆ, ಚಾನಲ್ ಡೆಸ್ಕ್ಟಾಪ್ ಸೈಟು, ಚಾನಲ್ ಸಬ್ಸ್ಟೈಟಲ್ಸ್, ಈ ಥರದ್ದೆಲ್ಲ ಸಿಗುತ್ತೆ. ಅಲ್ಲಿ ಕೊನೆಯಲ್ಲಿ ನಿಮಗೆ ಮ್ಯೂಸಿಕ್ ಅನ್ನೋ ಒಂದು ಚಿಕ್ಕದಾಗಿ ಆಪ್ಷನ್ ಕಾಣಿಸ್ತಾ ಇರ್ಬೋದು. ಅದು ಕ್ಲಿಕ್ ಮಾಡಿದ ತಕ್ಷಣ ನೋಡ್ಬೋದು ನಿಮಗೆ ತುಂಬಾ ಯೂಟ್ಯೂಬ್ ಕಡೆಯಿಂದ ವಿತೌಟ್ ಕಾಪಿ ರೈಟ್ಸ್ ಮ್ಯೂಸಿಕ್ ಸಿಗುತ್ತೆ. ಇದು ಯಾವುದೇ ರೀತಿಯಾದಂಥ ಕಾಪಿರೈಟ್ಸ್ ಅವ್ರು ಕೊಡೋದಿಲ್ಲ ಈ ಮ್ಯೂಸಿಕ್ಸ್ನ ಯೂಸ್ ಮಾಡಿಕೊಂಡ್ರೆ. ನಾನೊಂದು ಸಾಂಗ್ನ ಇವಾಗ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಡೌನ್ಲೋಡ್ ಅಂತ ಬ್ಲೂ ಕಲರಲ್ಲಿ ಕಾಣಿಸ್ತಾ ಇದೆ. ನೀವು ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಡೌನ್ಲೋಡ್ ಫೈಲಿಂಗ್ ಅಂತ ತೋರಿಸುತ್ತೆ. ಅದನ್ನು ಕಂಪ್ಲೀಟಾಗಿ ಅದು ಡೌನ್ಲೋಡ್ ಆಗುತ್ತೆ. ನೀವು ಒಂದು 2-3 ಮ್ಯೂಸಿಕ್ ಮಾತ್ರ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ, ಇಲ್ಲಾಂದರೆ ಸ್ಟೋರೇಜ್ ಬರ್ಬೋದು. ಹಾಗಾಗಿ ನಾನಿವಾಗ ಅಲ್ಲಿ ನನಗೆ ಗೊತ್ತಾಗಬೇಕಲ್ಲ ಇದೇ ಸಾಂಗ್ ಅಂತ, ಹಾಗಾಗಿ ನಾನು ಒಂದು ಸ್ಟಾರ್ ಮಾರ್ಕ್ನ ಕ್ಲಿಕ್ ಮಾಡ್ಕೊತೀನಿ. ಆವಾಗ ನಂಗೆ ಇದೇ ಸಾಂಗ್ ಅಂತಲೂ ಕೂಡ ಗೊತ್ತಾಗುತ್ತೆ. ಇವಾಗ ನಾನು ಆ ಸಾಂಗ್ ಎಲ್ಲಿದೆ ಅನ್ನೋದನ್ನ ನಿಮಗೆ ನಾನು ತೋರಿಸ್ತೀನಿ. ಇವಾಗ ನಾನು ಬ್ಯಾಕ್ ಸ್ಕ್ರೀನ್ ಬಂದು ಇವಾಗ ನೋಡ್ಬೋದು, ಬ್ಯಾಕ್ ಸ್ಕ್ರೀನ್ ಬಂದು ನಾನು ನನ್ನ ಒಂದು ಇನ್ಸ್ಟಾರ್ಟ್ ಆ್ಯಪ್ನ ಓಪನ್ ಮಾಡ್ಕೊತೀನಿ. ಅದರಲ್ಲಿ ನೀವು ವಿಡಿಯೋಗೆ ಹೋಗಿ ನ್ಯೂ ಅಂತ ಕ್ಲಿಕ್ ಮಾಡಿ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ವಿಡಿಯೋ ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೆ ತುಂಬ ಆಪ್ಷನ್ಸ್ ಬರುತ್ತೆ. ಅದರಲ್ಲಿ ನೀವು ಮ್ಯೂಸಿಕ್ ಅನ್ನೋ ಒಂದು ಆಪ್ಷನ್ನ ಕ್ಲಿಕ್ ಮಾಡಿಕೊಂಡ್ರೆ ಅದರಲ್ಲೂ ಕೂಡ ಒಂದು ರೆಕಾರ್ಡ್ ಮ್ಯೂಸಿಕ್ ಅಂತ ಬರುತ್ತೆ, ಮ್ಯೂಸಿಕ್ನ ಕ್ಲಿಕ್ ಮಾಡ್ಕೊಳ್ಳಿ. ಆ ನಂತರ ಮೈ ಮ್ಯೂಸಿಕ್ ಅಂತ ಒಂದು ಬರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೊಂಡಿದ ತಕ್ಷಣ ನೀವು ನೋಡ್ತಾ ಇರ್ಬೋದು ಇವಾಗ ನಾನು ಡೌನ್ಲೋಡ್ ಮಾಡಿರೋಂಥ ನಿಮಗೆ ತೋರಿಸಿರೋಂಥ ಮ್ಯೂಸಿಕ್ ಕೂಡ ಡೌನ್ಲೋಡ್ ಆಗಿದೆ. ಅದರಲ್ಲಿ ನಾನು ಪಕ್ಕದಲ್ಲಿ ನಿಮಗೆ ಯೂಸ್ ಅಂತ ಕಾಣಿಸ್ತಾ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ವೀಡಿಯೋಗೆ ಮ್ಯೂಸಿಕ್ ಕೂಡ ಆಗುತ್ತೆ. ಇದು ವಿತೌಟ್ ಕಾಪಿರೈಟ್ಸ್ ಕೂಡ ಆಗಿರುತ್ತೆ. ನೀವು ಆರಾಮಾಗಿ ನಿಮ್ಮ ವ್ಲಾಗ್ಸ್ಗಳಿಗೆ ಯೂಸ್ ಮಾಡ್ಕೊಳ್ಬೋದು. ನೋಡಿದ್ರಲ್ಲ ಸ್ನೇಹಿತರೆ, ಯಾವ ಥರ ಸಾಂಗ್ಸ್ನ ನಾವು ಡೌನ್ಲೋಡ್ ಮಾಡ್ಕೊಬೋದು ಯೂಟ್ಯೂಬ್ ಚಾನಲ್ ಕಡೆಯಿಂದನೇ ಅಂತ ಗೊತ್ತಾಯ್ತಲ್ಲ. ನಿಮ್ಮ ಒಂದು ಚಾನಲಿಂದನೇ ಯಾವ ಥರ ವೀಡಿಯೋಸ್ನ ಮ್ಯೂಸಿಕ್ಸ್ನ ಯಾವ ಥರ ಡೌನ್ಲೋಡ್ ಮಾಡ್ಕೊಳ್ಳೋದು, ಅಲ್ಲಿ ಎಲ್ಲಿ ಇರುತ್ತೆ ಅನ್ನೋದು ನಿಮ್ಗೊಂದು ಸಣ್ಣ ಐಡಿಯಾ ಸಿಕ್ಕಿದೆ ಅಲ್ವಾ. ಸೊ ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಯಿತು ಅಂತ ಅಂದ್ಕೊತೀನಿ. ಹಾಗೆ ನಿಮಗೆ ಯಾವ ಥರದ್ದಾದರೂ ಯೂಟ್ಯೂಬ್ ಚಾನಲ್ ಬಗ್ಗೆ ವೀಡಿಯೋಸ್ ಬೇಕು ಅಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ, ಈ ವಿಡಿಯೋ ಕಮೆಂಟ್ ಮೂಲಕ. ನಾನು ಆವಾಗ ನೀವು ಕೊಟ್ಟಿರೋಂಥ 4-5 ವೀಡಿಯೋಸ್ನ ನಾನು ಮಾಡ್ತಾ ಅದ್ರ ಜೊತೆ ಓಕೆ ಇದನ್ನು ಮಾಡಬೇಕು ಅಂತಂದರೆ ನಾನು ಇದನ್ನು ಕೂಡ ಮಾಡಿ ಹಾಕ್ತೀನಿ ನಿಮಗೆ. ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ. ಯೂಸ್ಫುಲ್ ಆಗಿದ್ರೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ನಿಮ್ಗೆ ಯಾವ ಥರ ವೀಡಿಯೋಸ್ ಅಪ್ಕಮಿಂಗ್ ಬೇಕು ಅಂತ ಇದ್ದರೆ ಅದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.